ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಲತಾ. ಇವತ್ತು ನೀವು ನೋಡ್ತಾ ಇರೋದು ನನ್ನ ಶುಕ್ರವಾರದ ಪೂಜೆಗೆ ನಾನು ಗಿಡಗಳಿಂದ ಹೂವುಗಳನ್ನ ತಗೊಳ್ತಾ ಇರೋದು. ತುಂಬಾ ಕಷ್ಟ ಆಗುತ್ತೆ ಹೂವು ಕೀಳಲಿಕ್ಕೆ, ಅಷ್ಟು ಸುಂದರವಾಗಿತ್ತು ಒಂದೊಂದು ಹೂವು. ಸೊ ಅದೊಂದು 2 ರೋಸ್ ಇತ್ತಲ್ಲ, ಅದು ಪಾಟಲ್ಲೇ ಬೆಳೆದಿರೋದು. ತುಂಬಾ ಚೆನ್ನಾಗಿ ಅರಳಿತು, ತುಂಬಾ ದೊಡ್ಡದಾಗಿತ್ತು. ಕಟ್ ಮಾಡೋಕ್ಕೆ ಮನಸ್ಸಿರಲಿಲ್ಲ, ಹಾಗೆ ಬಿಟ್ಟಿದ್ದೆ. ಸ್ವಲ್ಪ ಪೂಜೆಗೆ ಶಾರ್ಟೇಜ್ ಬರುತ್ತೆ ಅಂತ ಹೇಳಿ ಆ ರೋಸನ್ನು ಕೂಡ ಕಟ್ ಮಾಡಿಕೊಂಡೆ. ಅಲ್ಲಿಂದ ಇನ್ನೂ ಒಂದು ವೈಟ್ ರೋಸು, ನಾನು ನಿಮ್ಮ ಲಾಸ್ಟ್ ಟೈಮೆಲ್ಲ ನಾನು ಶಾರ್ಟ್ಸಲ್ಲಿ ನೋಡಿರ್ತೀರಿ. ಅದಂತೂ ನಾನು ತುಂಬಾ ಫೇವ್ರೆಟ್ ಕಲರು. ಅದು ಕೂಡ ಲಕ್ಷ್ಮಿಗೆ ಇಡಲಿಕ್ಕೆ ಅಂತ ಹೇಳಿಬಿಟ್ಟು ಅದರಲ್ಲಿ 2 ಹೂವು ಬಿಟ್ಟಿತ್ತು. ಒಂದು ಹೂವನ್ನ ಕಟ್ ಮಾಡಿಕೊಂಡೆ, ಇನ್ನೊಂದು ಹೂವನ್ನ ಹಾಗೆ ಬಿಟ್ಟಿದ್ದೀನಿ. ಅದಾದಮೇಲೆ ಪಕ್ಕದ ಸೈಟಿಗೆ ಬಂದೆ. ಅಲ್ಲಿ ಸ್ವಲ್ಪ ದಾಸವಾಳಗಳ ಗಿಡಗಳಿತ್ತು. ಕೆಂಪು ದಾಸವಾಳಗಳನ್ನೆಲ್ಲ ಕಿತ್ಕೊಂಡೆ. ಪಿಂಕು ಮತ್ತು ವೈಟ್ ಕೂಡ ಹಾಕಿದ್ದೀನಿ. ಟೋಟಲಾಗಿ ಒಂದು 12ರಿಂದ 13 ಥರದ್ದು ದಾಸವಾಳ ಕಲರ್ಸು ನನ್ನಲ್ಲಿ ಇದೆ. ಇದು ಅಂದರೆ ಸಾಕಾಗುತ್ತೆ ಪೂಜೆಗಳಿಗೆ, ವಾರದ ದಿನಗಳಿಗೆ. ಹೊರಗಡೆಯಿಂದ ತರೋ ಅಂಥದ್ದೇನು ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ. ಅಲ್ಲಿ ಪಕ್ಕದವ್ರ ಸೈಟ್ ಅದು ಯಾರ್ದು ಅಂತಲೂ ಗೊತ್ತಿಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾನೇ ಒಂದು 2-3 ಗಿಡಗಳನ್ನ ಹಾಕಿದ್ದೀನಿ. ಇದು ಬಿಳಿ ದಾಸವಾಳ ನೋಡಿ, ಕೆಂಪು ದಾಸವಾಳ, ಬಿಳಿ ದಾಸವಾಳ, ರೋಸು ಮತ್ತು ಇನ್ನೊಂದು ಥರ ದಾಸವಾಳ, ಆರೆಂಜ್ ಕಲರ್ ದಾಸವಾಳ. ಅದು ಪಾಟಲ್ಲಿದೆ. ಸೊ ತುಂಬಾ ಹಳೇದಾಯಿತು, ಅದನ್ನು ಕಟಿಂಗ್ ಮಾಡಿ ಬೇರೆ ಹಾಕಬೇಕು. ಸೊ ಹೂವುಗಳು ಬರ್ತಾ ಬರ್ತಾ ಕಡಿಮೆ ಆಗ್ತಾಯಿದೆ. ಇದೇನಂತಾರೆ, ನಿತ್ಯ ಪುಷ್ಪ ಅಂತ ಹೇಳ್ತಾರೆ. ಸೊ ಅದು ಕೂಡ ಅದು ನೀರು ಬೌಲಲ್ಲಿ ಹುರುಳಿಲಿ ಹಾಕ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ತೊಗೊಳ್ತಿದ್ದೀನಿ. ಇದು ಒಂದು ಪರ್ಪಲ್ ಕಲರ್ ಸೇವಂತಿಗೆ. ಇದು ಸ್ವಲ್ಪ ಇನ್ನೂ ಮೊಗ್ಗು, ಮತ್ತು ಈ ಸೇವಂತಿಗೆ ಕೂಡ ಇನ್ನೂ ಮೊಗ್ಗಿತ್ತು, ಅದರಿಂದ ಅದನ್ನು ಕಿತ್ಕೊಳ್ಳಿಲ್ಲ. ಇಷ್ಟು ಹೂವು ತುಂಬಾ ಚೆನ್ನಾಗಿತ್ತು. ಪೂಜೆಗೆಲ್ಲ ಏನಂದರೆ ನಾವೇ ಫ್ರೆಶ್ಶಾಗಿ ಹೂವು ಹಾಕೋದು ತುಂಬಾ ಚೆನ್ನಾಗಿರುತ್ತೆ. ಈ ಅಂಗಡಿಯಿಂದ ತಂದು ಅದು ಹಾಕೋದಕ್ಕಿಂತ ಅಲ್ಲೇ ಗಿಡದಲ್ಲಿ ಬಿಟ್ಟಿರೋ ಹೂವುಗಳನ್ನ ದೇವ್ರಿಗೆ ಮುಡಿಸೋದ್ರಲ್ಲಿ ತುಂಬಾ ಖುಷಿ ಇರುತ್ತೆ. ಸೊ ಈ ರೀತಿಯಾಗಿ ನಾನು ಶುಕ್ರವಾರದ ಪೂಜೆ ಎಲ್ಲ ಮುಗಿಸಿ ಬೇಗನೆ ಅಡುಗೆ ಮಾಡಲಿಕ್ಕೂ ಕೂಡ ಹೋದೆ. ಅಡುಗೆ ಕೂಡ ನಾನು ಚಪಾತಿ ಮಾಡಿ ಅದಕ್ಕೆ ಪಾಲಕ್ ಮಟರ್ ಮಾಡಿದ್ದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ಮತ್ತು ಬೇಗ ಕೂಡ ಆಯಿತು. ಇದು ನಾನು ಇನ್ನೊಂದು ವೀಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹಾಕಿದ್ದೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.